ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಸಂಕ್ರಾಂತಿ ಹಬ್ಬದ ದಿನದ್ದಾಗಿರುತ್ತೆ. ಸೊ ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಸಂಕ್ರಾಂತಿ ಅಂದ್ರೇ ಎಳ್ಳು ಬೆಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲ ಮಾಡದೇ ಇರೋವಂಥ ಮನೆಗಳೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಮನೇಲೂ ಎಳ್ಳು ಬೆಲ್ಲ ಮಾಡಿಟ್ಟೇ ಇಟ್ಟಿರ್ತಾರೆ. ಸೊ ನಾನು ಅಷ್ಟೇ ಎಳ್ಳು ಬೆಲ್ಲ ಮಾಡಿಕೊಂಡೆ. ಬಟ್ ಈ ಸಲ ಅಂತೂ ತುಂಬ ಮೋಡ ಇತ್ತು, ಹಾಗಾಗಿ ಕೊಬ್ಬರಿ ಬೆಲ್ಲ ಎಲ್ಲ ನೀಟಾಗಿ ಒಣಗ್ಸೋಕ್ಕೆ ಆಗಿಲ್ಲ. ಮೊದಲಿಗೆ ಒಂದು 4 ಕೊಬ್ಬರಿನ ತೊಗೊಂಡಿದ್ದೆ. ತುಂಬ ಚಿಕ್ಕದಾಗಿಯೇ ಇದ್ದು ಕೊಬ್ಬರಿ. ಸೊ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು, ಈಗ ಒಂದು ವಾರದಿಂದನೂ ಸರಿಯಾಗಿ ಬಿಸಿಲೇ ಇಲ್ಲ, ಹಾಗಾಗಿ ನೀಟಾಗಿ ಒಣಗೇ ಇಲ್ಲ. ಕೊಬ್ಬರಿನೇ ಆಗಲಿ ಬೆಲ್ಲನೇ ಆಗಲಿ ನೀಟಾಗಿ ಒಣಗಿದ್ರೇ ಅವು ರುಚಿ ಚೆನ್ನಾಗಿ ಬರೋದು. ಸಂಕ್ರಾಂತಿ ಹಬ್ಬ ಬೇಸಿಗೆ ಟೈಮಲ್ಲಿ ಇದ್ದಿದ್ದರಿಂದ ತುಂಬಾ ಸ್ಕಿನ್ ಎಲ್ಲ ಡ್ರೈ ಇರುತ್ತಲ್ವ. ಸೊ ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ನಮ್ಮ ದೇಹಕ್ಕೆ ಯಾವ ವಿಟಮಿನ್ಸ್ ಬೇಕೋ ಆ ವಿಟಮಿನ್ಸ್ ನಮಗೆ ಸಿಗಬೇಕು ಅಂದರೆ ಆ ಸೀಸನಲ್ಲಿ ಸಿಗೋ ಅಂಥದ್ದನ್ನು ನಾವು ಉಪಯೋಗಿಸ್ಕೊತೀವಿ. ಸೊ ಈ ಡ್ರೈ ಸೀಸನ್ ಆಗಿರೋದ್ರಿಂದ ಕೊಬ್ಬರಿ ಎಲ್ಲ ತಿಂದರೆ ಬಾಡಿಗೆ ಒಳ್ಳೆ ಎಣ್ಣೆ ಅಂಶ ಸಿಗುತ್ತೆ ಮತ್ತು ಬೆಲ್ಲದಿಂದ ಒಳ್ಳೆ ಕ್ಯಾಲ್ಶಿಯಂ ಸಿಗುತ್ತೆ. ಸೊ ಹಾಗೆಯೇ ಎಳ್ಳನ್ನು ಹಾಕಿರ್ತೀವಿ. ಈ ಚಳಿಗಾಲಕ್ಕೆ ಏರ್ ಫಾಲ್ ಆಗೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ಎಳ್ಳನ್ನು ತಿನ್ನೋದ್ರಿಂದ ಅದರಿಂದ ಆಯಿಲ್ ಅಂಶ ಸಿಗುತ್ತಲ್ವ. ಸೊ ಅದು ನಮ್ಮ ಏರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಕಡಲೆಬೀಜನೂ ಹಾಕಿರ್ತೀವಿ. ಕಡಲೆಬೀಜದಲ್ಲೂ ಒಳ್ಳೆ ಎಣ್ಣೆ ಅಂಶ ಇರುತ್ತೆ. ಸೊ ಈ ಟೈಮಲ್ಲಿ ನಮಗೆ ನಮ್ಮ ಬಾಡಿಗೆ ಎಣ್ಣೆ ಅಂಶ ತುಂಬಾ ಅವಶ್ಯಕತೆ ಇರೋದ್ರಿಂದ ಈ ಎಣ್ಣೆ ಅಂಶದಿಂದ ಕೂಡಿರುವಂಥ ಕಾಳುಗಳನ್ನ ಮಿಕ್ಸ್ ಮಾಡಿಕೊಂಡು ಈ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲನ ಮಾಡ್ಕೋತೀವಿ. ಸೊ ನಮ್ಮ ಹಿರಿಯರೆಲ್ಲ ಒಂದು ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿನೇ ಯಾವ ಹಬ್ಬಕ್ಕೆ ಯಾವ ಸೀಸನಲ್ಲಿ ಯಾವ ಥರದ್ದು ಹಣ್ಣುಗಳೇ ಆಗಲಿ ಈ ರೀತಿ ಕಾಳು ಬೇಳೆಗಳನ್ನೇ ಆಗಲಿ ಉಪಯೋಗಿಸ್ಬೇಕು ಅಂತ ಅಂದ್ಬಿಟ್ಟು ನಮಗೆ ಉದಾಹರಣೆಯಾಗಿ ಕೊಟ್ಟೋಗಿದ್ದಾರೆ. ಸೊ ನಮ್ಮ ಹಿಂದೂ ಧರ್ಮನೇ ಅಷ್ಟೇ ಸೈಂಟಿಫಿಕ್ಕಾಗಿ ಎಲ್ಲ ರೂಢಿಗಳನ್ನ ನಮಗೆ ಮಾಡಿರೋ ಅಂಥದ್ದು. ಸೊ 4 ಕೊಬ್ಬರಿನ ತುರಿದು ಹೆಚ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಒಂದು ಕೊಬ್ಬರಿ ಚೆನ್ನಾಗಿರಲಿಲ್ಲ. ಸೊ 3 ಕೊಬ್ಬರಿ ಇದರಲ್ಲೇ ಮಾಡಿಕೊಂಡೆ. ಸುಮಾರು 1-2 ಪಾವ್ನಷ್ಟು ಆಯಿತು. ಸೊ ಬಿಸಿಲೇ ಇರಲಿಲ್ಲ ಸರಿಯಾಗಿ, ಆದ್ರೂ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ 1-2 ಪಾವ್ನಷ್ಟು ಕೊಬ್ಬರಿ ಆಯಿತು. ಸೊ 1-2 ಪಾವ್ನಷ್ಟು ಬೆಲ್ಲ ಬೇಕು ಅಂದ್ಬಿಟ್ಟು ಬೆಲ್ಲನೂ ಅಷ್ಟೇ 1-2 ಪಾವ್ನಷ್ಟು ಕಟ್ ಮಾಡಿ ಇಟ್ಕೊಂಡೆ. ಕೊಬ್ಬರಿನ ಎಷ್ಟು ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ಬಟ್ ಈ ಬೆಲ್ಲ ಕಟ್ ಮಾಡೋದೇ ತುಂಬಾ ಟಫ್ ಆಗಿರೋಂಥ ಕೆಲಸ ಅಂತಲೇ ಹೇಳ್ಬೋದು. ಸೊ ಚಾಕಲ್ಲಿ ಟ್ರೈ ಮಾಡಿದೆ, ಬಟ್ ಚಾಕಲ್ಲಿ ಆಗಲಿಲ್ಲ. ಕೊನೆಗೆ ಇಳಿಗೆ ಮಣ್ಣಿನಲ್ಲೇ ಕಟ್ ಮಾಡಿ ಇಟ್ಕೊಂಡೆ ಬೆಲ್ಲ ಎಲ್ಲ. ಸೊ ಇದನ್ನೆಲ್ಲ 1-2 ದಿನ ಮುಂಚೆನೇ ಪ್ರಿಪ್ರೇಷನ್ ಮಾಡಿದ್ದೆ, ಸ್ವಲ್ಪ ಬಿಸಿಲಿಗೆ ಇಡಬೇಕಲ್ಲ ಅಂತಂದ್ಬಿಟ್ಟು. ನಂತರ ಹಿಂದಿನ ದಿನ ಎಷ್ಟೆಷ್ಟಾಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಅದಕ್ಕೆ ಸಮ ಪ್ರಮಾಣವಾಗಿಯೇ ಕಡಲೆ ಮತ್ತು ಕಡಲೆಬೀಜ ಹಾಕಬೇಕು. ಹಾಗಾಗಿ ಅಳತೆ ಮಾಡಿ ನೋಡಿದಾಗ 1-2 ಪಾವ್ನಷ್ಟು ಬೆಲ್ಲ ಆಗಿತ್ತು, 1-2 ಪಾವ್ನಷ್ಟು ಕೊಬ್ಬರಿ ಆಗಿತ್ತು. ಸೊ ಅದಕ್ಕೆ ಸಮನಾಗಿಯೇ ಕಡಲೆಬೀಜನ ಹುರ್ಕೊಂಡೆ. ಸೊ ಕಡಲೆಬೀಜನ ಸ್ಟೀಲ್ ಬಾಣಲಿಲಿ ಉಳಿಯೋದಕ್ಕಿಂತ ಈ ಥರ ಬಾಣಲಿಲಿ ಹುರಿದ್ರೆ ಕಡಿಮೆ ಊರಿನಲ್ಲಿ ನೀಟಾಗಿ ಹುರ್ಕೋಬೋದು ಅಂತಂದ್ಬಿಟ್ಟು ಈ ಬಾಣಲಿಲಿ ಹುರ್ಕೋತಾ ಇದ್ದೀನಿ. ಸೊ ಕಡಿಮೆ ಊರಿನಲ್ಲೇ ಒಂದು 15 ನಿಮಿಷದಷ್ಟು ಹುರ್ಕೊಂಡೆ. ಕಡಲೆಬೀಜನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಮುಕ್ಕಾಲು ಪಾವ್ನಷ್ಟು ಎಳ್ಳನ್ನು ಹುರ್ಕೋತಾ ಇದ್ದೀನಿ. ಎಳ್ಳನ್ನು ಎಷ್ಟೇ ಹಾಕಿದ್ರೂ ತಳದಲ್ಲಿ ಉಳ್ಕೊಂಬಿಡುತ್ತೆ. ಸೊ ತಿನ್ನೋದಕ್ಕೆ ಸಿಗೋದೇ ಇಲ್ಲ. ಕಡಲೆಬೀಜ ಅಷ್ಟರಲ್ಲಿ ತಣ್ಣಗಾಗಿತ್ತು. ಸೊ ಅದನ್ನು ಇದೇ ರೀತಿ ಕೈಯಲ್ಲೇ ಉಜ್ಜಿಕೊಂಡೆ, ಮೇಲ್ಗಡೆ ಸಿಪ್ಪೆ ಎಲ್ಲ ಹೋಗೋ ಥರನೇ. ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಮರದಲ್ಲಿ ನೀಟಾಗಿ ಕೇರ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸುಮಾರು 1.5 ಸೇರಿನಷ್ಟು ಎಳ್ಳು ಬೆಲ್ಲ ಆಯಿತು. ಇಲ್ಲಿ ಟೌನಲ್ಲೂ ಅಷ್ಟೇ ಎಳ್ಳು ಬೆಲ್ಲ ಎಲ್ಲ ಬೀರೋದಕ್ಕೆ ಅಂದ್ಬಿಟ್ಟು ಮನೆಗೆ ಬರ್ತಾರೆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ಬಟ್ ಇಂಥ ಹಬ್ಬಗಳಲ್ಲೆಲ್ಲ ಹಳ್ಳೀಲಿ ಇರಬೇಕು ಅಂತ ಅನಿಸುತ್ತೆ. ಹಳ್ಳಿ ಹಬ್ಬದ ಸಂಭ್ರಮನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಪರಿಚಯ ಇದ್ದವರೇ ಮಾತಾಡ್ಸೋದು ಕಷ್ಟ ಆಗಿರುತ್ತೆ ಟೌನ್ಗಳಲ್ಲಿ. ಬಟ್ ಹಳ್ಳೀಲಿ ಹಂಗಲ್ಲ, ಗೊತ್ತಿಲ್ಲದೆ ಇರಲಿ, ಪರಿಚಯ ಇರಲಿ ಇಲ್ಲದೆ ಇರಲಿ, ಎಲ್ಲರೂ ಮನೆಗೂ ಬಂದುಬಿಟ್ಟು ಎಳ್ಳನ್ನು ಬೀರಿಸ್ತಾರೆ ಮಕ್ಕಳ ಕೈಲೆಲ್ಲ. ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಯ ಹಬ್ಬದ ಸಂಭ್ರಮ ಅಂತೂ. ಸೊ ಹಿಂದಿನ ದಿನವೇ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಟ್ಟು ಮಾರ್ನಿಂಗ್ 5 o'clock ಅಷ್ಟರಲ್ಲಿ ಎದ್ದು ಹಬ್ಬಕ್ಕೆ ಅಂತಂದ್ಬಿಟ್ಟು ನೆಲಗಳನ್ನ ಒರೆಸ್ಕೋತಾ ಇದ್ದೀನಿ. ಸೊ ನೈಟೇ ರೆಡಿ ಮಾಡಿಟ್ಟಿದ್ರೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ಬೋದಿತ್ತು. ಬಟ್ ನೆಲ ಎಲ್ಲ ಒರೆಸಿರಲಿಲ್ಲ. ಸೊ ಬೆಳಗ್ಗೆನೇ ನೆಲ ಒರೆಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು
ಸೊ ನೆಲ ಎಲ್ಲ ಒರೆಸ್ಕೊಂಡು ಮೊದಲಿಗೆ ಪೂಜೆದೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಒಳಗೆ ಹೋಗಿದ್ದಾಯಿತು. ಮೊದಲಿಗೆ ನಾನಿಲ್ಲಿ ಕಿಚಡಿನ ಮಾಡ್ಕೋತಾ ಇದ್ದೀನಿ. ಸೊ ಇದು ಒಗ್ಗರಣೆ ಕಿಚಡಿ ಅಂತ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬದಲ್ಲಿ ಕಾಮನ್ನಾಗಿ ಕಿಚಡಿನೇ ಮಾಡೋದು. ಕುಕ್ಕರ್ ಪಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಸಾಸಿವೆನ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಕೆಂಪು ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹುರ್ಕೊಂಡು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ಇದು ಬಿಸಿ ಆಗಿತ್ತು. ಅದಕ್ಕೆ ಕಿಚಡಿ ಮಾಡೋದಕ್ಕೆ ಎಷ್ಟು ಅಕ್ಕಿ ಹಾಕಬೇಕು ಅಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಪುಡಿ ಮಾಡಿಟ್ಟಿದ್ದಂಥ ಮೆಂತ್ಯ ಹಾಗೆಯೇ ರಾತ್ರಿನೂ ಅವರೆಕಾಳನ್ನ ಬಿಡಿಸಿ ನೆನೆಸಿಟ್ಟಿದ್ದೆ. ಸೊ ಅದನ್ನೆಲ್ಲ ಬೇಳೆನ ಮಾಡಿಕೊಂಡು ಬೇಳೆನ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕಿಚಡಿನ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಸೊ ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಮೆತ್ತಗೆ ಇದ್ರೇ ಚೆನ್ನಾಗಿರುತ್ತೆ. ಸೊ ಅದನ್ನು 3 ವಿಷಲ್ ಮಾಡೋದಕ್ಕೆ ಬಿಟ್ಬಿಟ್ಟು ಸಾಂಬಾರಿಗೆ ಅಂತಂದ್ಬಿಟ್ಟು ಎಲ್ಲ ತರಕಾರಿನ ಹಾಕಿ ಹಾಗೆಯೇ ಅವರೆಕಾಳನ್ನು ಹಾಕಿ ಸಾಂಬಾರಿಗೆ ಇಟ್ಕೊಂಡೆ. ಆನಂತರ ಕುಕ್ಕರ್ನಲ್ಲಿ ಅವರೆಕಾಯಿನೂ ಬೇಯಿಸ್ಕೊತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಕಿಚಡಿ ಜೊತೆಗೆ ಕಾಯಿ ರಸ ಅಂತ ಅಂದ್ಬಿಟ್ಟು ಮಾಡ್ಕೋತಾರೆ. ಕಾಯಿ ಮತ್ತು ಬೆಲ್ಲನ ಹಾಕಿ ಮಿಕ್ಸಿ ಮಾಡ್ಕೊಳ್ತಾರೆ. ಸೊ ಅದನ್ನು ಮಾಡ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ಕಿಚಡಿನೂ ರೆಡಿಯಾಗಿತ್ತು. ಸೊ ಇದಾಗಿತ್ತು ನಮ್ಮನೆ ಸಂಕ್ರಾಂತಿ ಹಬ್ಬ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.